ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ರಾಘವ್. ವೆಲ್ಕಮ್ ಟು ರಾಘವ್ ಟಾಕ್ಸ್. ಸ್ನೇಹಿತರೆ, ಇವತ್ತು ಈ ವಿಡಿಯೋದಲ್ಲಿ ನಾನು LSG ಹಾಗೆ SRH ನಡುವೆ ನಡೆಯೋ ಮಧ್ಯಾಹ್ನದ ಪಂದ್ಯಾವಳಿಯ ಒಂದು ಪ್ರಿಡಿಕ್ಷನ್ ನ ಮಾಡ್ತಾ ಇದ್ದೀನಿ. ಈ ಎರಡೂ ಟೀಮ್ ಹಣಾಹಣಿ ಬಗ್ಗೆ ಒಂದು ನನ್ನ ಅನಾಲಿಸಿಸ್ ನ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬನ್ನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ವಿಡಿಯೋದಲ್ಲಿ ಮುಂದುವರಿಯೋಣ. ಈ ಮ್ಯಾಚ್ ನಡೀತಾ ಇರೋದು ಹೈದರಾಬಾದ್ ನಲ್ಲಿ. ಈ ವಿಡಿಯೋದ ಮೊದಲನೇ ನ್ಯೂಸ್ ಬಂದು ಬ್ರಾಡನ್ ಕಾರ್ಸ್ ಅವರು ಡೇವಿಡ್ ಪೈನ್ ಅವ್ರನ್ನ ರಿಪ್ಲೇಸ್ಮೆಂಟ್ ಮಾಡ್ತಾರೆ ಅನ್ನೋ ನ್ಯೂಸ್ ಇದೆ. ಬ್ರಾಡನ್ ಕಾರ್ಸ್ ಅವ್ರ ಏನಾದ್ರು ಫಿಟ್ ಆಗಿದ್ರೆ 100% ಡೇವಿಡ್ ಪೈನ್ ಅವ್ರನ್ನ ರಿಪ್ಲೇಸ್ಮೆಂಟ್ ಮಾಡ್ತಾರೆ ಅನ್ನೋ ನ್ಯೂಸ್ ಬರ್ತಾ ಇದೆ. ಯಾಕೆಂತಂದ್ರೆ ಕಳೆದ ಮ್ಯಾಚ್ ನಲ್ಲಿ ಡೇವಿಡ್ ಪೈನ್ ಅವರು ಅಷ್ಟೊಂದು ಚೆನ್ನಾಗಿ ಬೌಲಿಂಗ್ ಮಾಡಿಲ್ಲ, ಸಿಕ್ಕಾಪಟ್ಟೆ ರನ್ ಕೊಟ್ಟಿದ್ದಾರೆ, ಚೆನ್ನಾಗಿ ಓಡಿಸ್ಕೊಂಡಿದ್ದಾರೆ ಕೂಡ. ಸೊ ಅದರಿಂದ ರಿಪ್ಲೇಸ್ಮೆಂಟ್ ಆಗೋ ಚಾನ್ಸಸ್ ಇದೆ. ನೆಕ್ಸ್ಟ್ ಅಪ್ಡೇಟ್ ಬಂದು LSG ಬಗ್ಗೆ. ಕಳೆದ ಮ್ಯಾಚ್ ನಲ್ಲಿ LSG ಬ್ಯಾಟಿಂಗ್ ಕೊಲಾಪ್ಸ್ ಆಗಿತ್ತು. ಸೊ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಶಬ್ಬಾಸ್ ಅಹಮದ್ ಅವರು ಬಂದಿದ್ರು. ಈ ಮ್ಯಾಚ್ ನಲ್ಲಿ ದಿಗ್ವೇಶ್ ರಾತಿ ಅವರು ಕಣಕ್ಕಿಳಿಯೋ ಎಲ್ಲಾ ಸಾಧ್ಯತೆಗಳು ಕಾಣ್ತಾ ಇದಾವೆ. ನೆಕ್ಸ್ಟ್ ನ್ಯೂಸ್ ಬಂದು ಮಯಾಂಕ್ ಯಾದವ್ ಅವರು ಹೆನ್ರಿಕ್ ನಾಟ್ಜೆ ಅವ್ರನ್ನ ರಿಪ್ಲೇಸ್ ಮಾಡುವಂತ ಎಲ್ಲಾ ಚಾನ್ಸಸ್ ಕಾಣ್ತಾ ಇದೆ. ಯಾಕೆಂತಂದ್ರೆ ಹೆನ್ರಿಕ್ ನಾಟ್ಜೆ ಕೂಡ ಸರಿಯಾಗಿ ಬೌಲಿಂಗ್ ಮಾಡ್ತಾ ಇಲ್ಲ. ಸೊ ಅವ್ರನ್ನ ಕೂಡ ರಿಪ್ಲೇಸ್ಮೆಂಟ್ ಮಾಡೋ ಚಾನ್ಸಸ್ ಇದೆ. LSG ಕ್ಯಾನ್ ಮೇಕ್ ಚೇಂಜಸ್ ಇನ್ ದೇರ್ ಬ್ಯಾಟಿಂಗ್ ಆರ್ಡರ್ ಆಸ್ ವೆಲ್. ಯಾಕೆಂತಂದ್ರೆ ಲಾಸ್ಟ್ ಮ್ಯಾಚ್ ನಲ್ಲಿ ರಿಷಬ್ ಪಂತ್ ಅವರು ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಕಣಕ್ಕಿಳಿದಿದ್ರು, ಅಷ್ಟೇನು ಚೆನ್ನಾಗಿ ರನ್ಸ್ ನ ಮಾಡಿಲ್ಲ. ಎಗೇನ್ ಅವರು ವಾಪಸ್ ನಂಬರ್ 3 ಬರೋ ಚಾನ್ಸಸ್ ಇದೆ, ನೋಡ್ಬೇಕು. ನೆಕ್ಸ್ಟ್ ನಾವು ಮಾತಾಡೋಣ ಪ್ರಾಬಬಲ್ ಪ್ಲೇಯಿಂಗ್ 11 ಬಗ್ಗೆ. ಮೊದಲು LSG ಪ್ಲೇಯಿಂಗ್ 11 ಬಗ್ಗೆ ಮಾತಾಡೋಣ. ನನ್ನ ಪ್ರಕಾರ ಮಿಚೆಲ್ ಮಾರ್ಷ್ ಹಾಗೆ ಆಡಮ್ ಮಕ್ರಮ್ ಅವರು ಓಪನಿಂಗ್ ಬರ್ತಾರೆ. ನಂಬರ್ 3 ನಲ್ಲಿ ಆಗ್ಲೇ ಹೇಳ್ದಂಗೆ ರಿಷಬ್ ಪಂತ್ ಅವರು ಬರ್ತಾರೆ. ಅದಾದ್ಮೇಲೆ ನಿಕೋಲಸ್ ಪೂರನ್, ಆಯುಷ್ ಬಡೋನಿ, ಅಬ್ದುಲ್ ಸಮದ್ ಅವರು ಬರ್ತಾರೆ. ನಂತರ ಮುಕುಲ್ ಚೌಧರಿ, ಮೊಹಮ್ಮದ್ ಶಮಿ, ಮೋಸಿನ್ ಖಾನ್ ಹಾಗೆ ಪ್ರಿನ್ಸ್ ಯಾದವ್ ಅವರು ಇದ್ದಾರೆ. ಹಾಗೆ ಹೇಳ್ದಂಗೆ ಮಯಾಂಕ್ ಯಾದವ್ ಅವರು ನೋಟಜೆ ಅವ್ರನ್ನ ರಿಪ್ಲೇಸ್ಮೆಂಟ್ ಮಾಡಬಹುದು. ಹಾಗೆ ದಿಗ್ವೇಶ್ ರತಿ ಅವರು ಕಣಕ್ಕಿಳಿತಾರೆ ಬೌಲಿಂಗ್ ಮಾಡೋದಕ್ಕೆ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ದಿಗ್ವೇಶ್ ರತಿ ಅವರು 100% ಇವತ್ತು ಬೌಲಿಂಗ್ ಮಾಡೇ ಮಾಡ್ತಾರೆ ಅಂತ ನನ್ಗನ್ಸ್ತಾ ಇದೆ. SRH ಪ್ಲೇಯಿಂಗ್ 11 ಬಗ್ಗೆ ಮಾತಾಡೋಣ. SRH ಟೀಮ್ ಅಲ್ಲಿ ಅಂತ ಬದಲಾವಣೆ ಏನ್ ಮಾಡೋ ಚಾನ್ಸಸ್ ಇಲ್ಲ. ಆಸ್ ಯೂಶುವಲ್ ಅಭಿಷೇಕ್ ಶರ್ಮಾ ಹಾಗೆ ಟ್ರಾವಿಸ್ ಹೆಡ್ ಅವರು ಓಪನಿಂಗ್ ಮಾಡ್ತಾರೆ. ಹಾಗೆ ಈ ಟೀಮ್ ಅಲ್ಲಿ ಇಶಾನ್ ಕಿಶನ್, ನಿತೀಶ್ ರೆಡ್ಡಿ, ಸಾಹಿಲ್ ಅರೋರಾ, ಅನಿಕೇತ್ ವರ್ಮಾ, ಹರ್ಷ್ ದುಬೆ, ಶಿವನ್ ಕುಮಾರ್ ಬಂದು ಲೆಫ್ಟ್ ಆರ್ಮ್ ವಿಚ್ ಸ್ಪಿನ್ನರ್ ಆಗಿದ್ದಾರೆ. ಹಾಗೆ ಅದ್ರ ಜೊತೆಯಲ್ಲಿ ಇಸಾನ್ ಮಲಿಂಗ ಹಾಗೆ ಜಯದೇವ್ ಉನಾಡ್ಕಟ್ ಅವರು ಇದರಲ್ಲಿ ಆಡ್ತಾ ಇದ್ದಾರೆ. ನಾನು ಆವಾಗ್ಲೇ ಹೇಳ್ದಂಗೆ ಬ್ರಾಡನ್ ಕಾರ್ಸ್ ಅಥವಾ ಹರ್ಷಲ್ ಪಟೇಲ್ ಅವರು ಈ ಮ್ಯಾಚ್ ಅಲ್ಲಿ ಯಾರಾದ್ರೂ ಒಬ್ರು ಆಡೋದಕ್ಕೆ ಸಿಗ್ತಾರೆ ಅನ್ನೋದು ನನ್ನ ಅನಿಸಿಕೆ. ಕಾದ್ ನೋಡೋಣ. ಡೇವಿಡ್ ಪೈನ್ ಅವ್ರನ್ನ ರಿಪ್ಲೇಸ್ಮೆಂಟ್ ಮಾಡೇ ಅದು ಇವಾಗಿರೋ ನ್ಯೂಸ್ ಸದ್ಯಕ್ಕೆ. ಇವಾಗ ಮಾತಾಡೋಣ ಸ್ನೇಹಿತರೆ ಪಿಚ್ ಬಗ್ಗೆ. ಮ್ಯಾಚ್ ನಡೀತಾ ಇರೋದು SRH ನ ಹೋಮ್ ಗ್ರೌಂಡ್ ಆದಂತಹ RG ಇಂಟರ್ನ್ಯಾಷನಲ್ ಸ್ಟೇಡಿಯಂ ಹೈದರಾಬಾದ್ ನಲ್ಲಿ. ಇದರಲ್ಲಿ 2 ಪಿಚ್ ಇದೆ. ಮೊದಲು ಪಿಚ್ 1 ಬಗ್ಗೆ ಮಾತಾಡೋಣ. ಈ ಪಿಚ್ ಬಂದು ಬ್ಯಾಟಿಂಗ್ ಗೆ ಗುಡ್ ಅಂತಾನೆ ಹೇಳ್ಬೋದು. ಆ ಪಿಚ್ ನ ಆವರೇಜ್ ಸ್ಕೋರ್ ಬಂದು 170 ರನ್ಸ್ ಆಗಿದಾವೆ ಇದುವರೆಗೂ ಆಡಿರೋ ಮ್ಯಾಚ್ ಗಳಲ್ಲಿ. ಬೌಲಿಂಗ್ ನೋಡೋದಾದ್ರೆ ಪೇಸರ್ ಫ್ರೆಂಡ್ಲಿ ಆಗಿ ಸಪೋರ್ಟ್ ಮಾಡುತ್ತೆ ಅಂತಾನೆ ಹೇಳ್ತೀನಿ. ಹಾಗೆ ಲಾಸ್ಟ್ 5 ಮ್ಯಾಚ್ ನ ಪಿಚ್ ರಿಪೋರ್ಟ್ ನೋಡೋದಾದ್ರೆ ಪೇಸರ್ಸ್ 45 ವಿಕೆಟ್ ನ ತಗೊಂಡಿದ್ದಾರೆ, ಸ್ಪಿನ್ 10 ವಿಕೆಟ್ ನ ಮಾತ್ರ ತಗೊಂಡಿದ್ದಾರೆ. ಸೊ ಇದು ಆಬ್ವಿಯಸ್ಲಿ ಚೇಸಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿ ಅಥವಾ ಚೇಸಿಂಗ್ ಮಾಡಿ ಗೆದ್ದಿರೋ ಸರಾಸರಿ ನೋಡೋದಾದ್ರೆ ಫಸ್ಟ್ ಬ್ಯಾಟಿಂಗ್ ಆಡಿ ಗೆದ್ದಿರೋ ಸಂಖ್ಯೆ 38, ಸೆಕೆಂಡ್ ಬ್ಯಾಟಿಂಗ್ ಆಡಿ ಗೆದ್ದಿರೋ ಸಂಖ್ಯೆ 48. ಸೊ ಈ ನಂಬರ್ಸ್ ನ ನೋಡಿದ್ರೆ ಗೊತ್ತಾಗುತ್ತೆ ಈ ಪಿಚ್ ಬಂದು ಸ್ಲೈಟ್ಲಿ ಚೇಸಿಂಗ್ ಬಯಾಸ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳಿ. ನನ್ನ ಪ್ರಕಾರ ಎಕ್ಸ್ಪೆಕ್ಟೆಡ್ ರನ್ಸ್ ಈ ಪಿಚ್ ಅಲ್ಲಿ 200 ರನ್ನ ದಾಟಬಹುದು ಅಂತ ನನ್ಗನ್ಸ್ತಾ ಇದೆ. ಇನ್ನು ಅದೇ ಗ್ರೌಂಡ್ ನ ಸೆಕೆಂಡ್ ಪಿಚ್ ಬಗ್ಗೆ ಮಾತಾಡೋಣ. ಈ ಸೆಕೆಂಡ್ ಪಿಚ್ ಬಂದು ತುಂಬಾ ಇಂಪಾರ್ಟೆಂಟ್ ಪಿಚ್ ಅಂತಾನೆ ಹೇಳ್ತೀನಿ. ಯಾಕೆಂತಂದ್ರೆ ಲಾಸ್ಟ್ ಟೈಮ್ ಮಧ್ಯಾಹ್ನ ನಡೆದಂತ ಒಂದು IPL ಪಂದ್ಯದಲ್ಲಿ SRH ಟೀಮ್ ಅವರು ಅದೇ ಪಿಚ್ ಅಲ್ಲಿ 286 ರನ್ನ ಸ್ಕೋರ್ ಮಾಡಿರ್ತಾರೆ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ. ಸೊ ರಾಜಸ್ಥಾನ್ ರಾಯಲ್ಸ್ ಕೂಡ 242 ರನ್ ಫೈಟ್ ಕೊಟ್ಟು ಸೋಲನ್ನ ಒಪ್ಕೊಳ್ತಾರೆ. ಸೊ 286 ರನ್ ಬಂದು ಹೈಯೆಸ್ಟ್ ಇಂಡಿವಿಜುವಲ್ ಸ್ಕೋರ್ ಆಗಿದೆ ಯಾವುದೇ ಒಂದು ಟೀಮ್ ಗೆ ಇದುವರೆಗೂ ಕಂಪೇರ್ ಮಾಡ್ಕೊಂಡ್ರೆ. ಈ ಎರಡನೇ ಪಿಚ್ ನ ಕೊನೆಯ 6 ಮ್ಯಾಚ್ ಗಳ ಸೋಲು ಗೆಲುವುಗಳ ಲೆಕ್ಕಾಚಾರ ನೋಡೋದಾದ್ರೆ ಚೇಸ್ ಆಗಿರ್ಲಿ ಅಥವಾ ಫಸ್ಟ್ ಬ್ಯಾಟಿಂಗ್ ಆಗಿರ್ಲಿ ಎರಡೂ ಕೂಡ 3:3 ರೇಷಿಯೋದಲ್ಲಿ ಎಂಡ್ ಆಗಿದಾವೆ. ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಅಂತಾನೆ ಹೇಳ್ತೀನಿ. ಸೊ ಆರಾಮಾಗಿ 200 ರನ್ನ ಹೊಡೆದಾಕ್ಬಹುದು, ಈಸಿಯಾಗಿ ಹೊರಟೋಗ್ತಾರೆ. ನನ್ನ ಪ್ರಕಾರ ಒಂದು 230 ಮೇಲೆ ಹೊಡೆಯೋ ಚಾನ್ಸಸ್ ಇದೆ. ನೋಡೋಣ ಎಷ್ಟು ಹೊಡಿತಾರೆ ಅಂತ ಹೇಳಿ. ಯಾಕೆಂತಂದ್ರೆ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ ಯಾರು ಯಾವಾಗ ಚಾರ್ಜ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿ. ಆ ತರ ಇದೆ ಟೀಮ್ ಮಾತ್ರ. ಒಳ್ಳೆ ಬಿಗ್ ಹಿಟರ್ಸ್ ಇದಾರೆ. ಇವತ್ತಿನ ಮ್ಯಾಚ್ ನಡೀತಾ ಇರೋದು ಕೂಡ ಸೆಕೆಂಡ್ ಪಿಚ್ ನಲ್ಲೇ. ಸೊ ಇವತ್ತು ಹಬ್ಬ ಅಂತಾನೆ ಹೇಳ್ತೀನಿ. ಓಕೆ, ಈಗ ಸ್ಟಾಟಿಸ್ಟಿಕ್ಸ್ ಬಗ್ಗೆ ಮಾತಾಡೋಣ. ಈ ಸೇಮ್ ಗ್ರೌಂಡ್ ಅಲ್ಲಿ LSG ಟೀಮು ಹೈದರಾಬಾದ್ ವಿರುದ್ಧ 3 ಮ್ಯಾಚ್ ಆಡಿ 2ರಲ್ಲಿ ಗೆದ್ದಿದೆ. ಹೈದರಾಬಾದ್ ಟೀಮು ಇದೇ ಗ್ರೌಂಡ್ ಅಲ್ಲಿ ಟೋಟಲ್ 63 ಮ್ಯಾಚ್ ಆಡಿದೆ, ಅದರಲ್ಲಿ ಕೇವಲ 38 ಮಾತ್ರ ಗೆದ್ದಿದೆ. ಹೋಮ್ ಗ್ರೌಂಡ್ ದೃಷ್ಟಿಯಿಂದ ನೋಡಿದ್ರೆ 38 ಮ್ಯಾಚ್ ಗೆದ್ದಿರೋದು ನನ್ನ ಪ್ರಕಾರ ಕಡಿಮೆ ಅಂತಾನೆ ಹೇಳ್ತೀನಿ. ಲಾಸ್ಟ್ 1 ಇಯರ್ ಅಲ್ಲಿ ಮಿಚೆಲ್ ಮಾರ್ಷ್ ಅವರ ಸ್ಟ್ರೈಕ್ ರೇಟ್ ಬಂದು
150ಕ್ಕಿಂತ ಹೆಚ್ಚಿದೆ. ಮಿಚೆಲ್ ಮಾರ್ಷ್ ಅವರ ಸರಾಸರಿ ರನ್ಗಳು ಬಂದು ಪೇಸರ್ಗಳ ವಿರುದ್ಧ 35, ಸ್ಪಿನ್ನರ್ಗಳ ವಿರುದ್ಧ 48 ಅಂತ ಹೇಳ್ತೀನಿ. ಇನ್ನೊಂದು ವಿಷಯ ಏನಂತಂದ್ರೆ ಮಿಚೆಲ್ ಮಾರ್ಷ್ ಹಾಗೆ ಆಡಮ್ ಮಕ್ರಮ್ ಅವರ ಆರಂಭಿಕ ಜೋಡಿ ಕಳೆದ ವರ್ಷ ಸಾಯಿ ಸುದರ್ಶನ್ ಹಾಗೆ ಶುಭಮ್ ಗಿಲ್ ನಂತರದ ಎರಡನೇ ಅತ್ಯುತ್ತಮ ಓಪನರ್ ಆಗಿ ಕಾಣಿಸ್ಕೊಂಡಿದ್ರು. ರಿಷಬ್ ಪಂತ್ ಅವರು ಓಪನರ್ ಆಗಿ IPL ಅಥವಾ T20 ಇಂಟರ್ನ್ಯಾಷನಲ್ ಮ್ಯಾಚ್ ಗಳಲ್ಲಿ ಕೇವಲ ಲಾಸ್ಟ್ 11 ಇನ್ನಿಂಗ್ಸ್ ನಲ್ಲಿ ಬರೀ 200 ರನ್ ಮಾತ್ರ ಕಲೆ ಹಾಕಿದ್ದಾರೆ. ಸೊ ಅಷ್ಟೇನು ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲ ಓಪನರ್ ಆಗಿ ಅಂತ ನನ್ನ ಅನಿಸಿಕೆ. ಸೊ ಈ 11 ಇನ್ನಿಂಗ್ಸ್ ಆಗಿ 200 ರನ್ ಆವರೇಜ್ ತೆಗೆದ್ರೆ 18 ರನ್ ಬರುತ್ತೆ ಪರ್ ಮ್ಯಾಚ್. ನಿಕೋಲಸ್ ಪೂರನ್ ಅವರು ಮೊದಲು ಹೈದರಾಬಾದ್ ಟೀಮ್ ಅಲ್ಲಿ ಇದ್ರು, ಇವಾಗ LSG ನಲ್ಲಿ ಇದ್ದಾರೆ. ಅವರ ದಾಖಲೆ ಹೈದರಾಬಾದ್ ವಿರುದ್ಧ ಚೆನ್ನಾಗೇ ಇದೆ ಅಂತ ಹೇಳ್ತೀನಿ. ಆದ್ರೆ ನಿಕೋಲಸ್ ಪೂರನ್ ಅವರು ಒಂದು ಕೆಟ್ಟ ಫಾರ್ಮ್ ನಲ್ಲಿ ಇದ್ದಾರೆ. ಅವರ ಕೊನೆ 8 T20 ಮ್ಯಾಚ್ ನಲ್ಲಿ ಅವರು 20 ರನ್ ದಾಟಿಲ್ಲ. 99 ಬಾಲ್ ಅಲ್ಲಿ ಬರೀ 121 ರನ್ ಮಾತ್ರ ಅವರು ಗಳಿಸಿದ್ದಾರೆ. ಸೊ ಅವರ ಫಾರ್ಮ್ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಹೇಳ್ತೀನಿ. ಇದು ನೆಗೆಟಿವ್ ಆಗ್ಬೋದು ಅವ್ರಿಗೆ. ಇನ್ನು ಹೈದರಾಬಾದ್ ಬ್ಯಾಟರ್ಸ್ ಗಳ ಬಗ್ಗೆ ಮಾತಾಡೋದಾದ್ರೆ ಟ್ರಾವಿಸ್ ಹೆಡ್ ಹಾಗೆ ಅಭಿಷೇಕ್ ಶರ್ಮಾ ಅವರು ಲಕ್ನೋ ವಿರುದ್ಧ ಯಾವಾಗ್ಲೂ ತುಂಬಾ ಎಫೆಕ್ಟಿವ್ ಆಗಿ ಆಡ್ತಾರೆ. ಲಾಸ್ಟ್ ಟೈಮ್ 167 ರನ್ ಗುರಿನ ಇವರು ಕೇವಲ 10 ಓವರ್ ಗಳಲ್ಲಿ ಫಿನಿಶ್ ಮಾಡಿದ್ರು. ಲಕ್ನೋ ವಿರುದ್ಧ ಟ್ರಾವಿಸ್ ಹೆಡ್ ಅವರು ಟೋಟಲ್ 2 ಮ್ಯಾಚ್ ಇಂದ 136 ರನ್ ಹೊಡೆದಿದ್ದಾರೆ. ಅವರ ಸ್ಟ್ರೈಕ್ ರೇಟ್ ಬಂದ್ಬಿಟ್ಟು 235 ಇದೆ. ಅಭಿಷೇಕ್ ಶರ್ಮಾ ಅವರು 5 ಪಂದ್ಯಗಳಲ್ಲಿ 160 ರನ್ ಹೊಡೆದಿದ್ದಾರೆ, 180 ಸ್ಟ್ರೈಕ್ ರೇಟ್ ನಲ್ಲಿ. ಹೈದರಾಬಾದ್ ಟೀಮ್ ಅಲ್ಲಿ 3 ಜನ ರಾಕ್ಷಸ ಆಟಗಾರರಿದ್ದಾರೆ. ಟ್ರಾವಿಸ್ ಹೆಡ್, ಅಭಿಷೇಕ್ ಶರ್ಮಾ ಹಾಗೆ ಹೆನ್ರಿಕ್ ಕ್ಲಾಸನ್. ಸೊ ಇವ್ರು ಏನಾದ್ರು ಕಚ್ಕೊಂಡು ನಿಂತ್ಕೊಂಡ್ರು ಅಂತಂದ್ರೆ 230, 240 ಈಸಿಯಾಗಿ ಹೊಡೆದಾಕ್ತಾರೆ. 2024ರಿಂದ ಹೈದರಾಬಾದ್ ಟೀಮ್ ಅವರು ಮೊದಲನೇ ಬ್ಯಾಟಿಂಗ್ ಮಾಡಿ 200 ರನ್ಗಿನ ಜಾಸ್ತಿ ಕಲೆ ಹಾಕಿ 9 ಮ್ಯಾಚ್ ಆಡಿದ್ದಾರೆ. ಆ 9 ಮ್ಯಾಚ್ ಅಲ್ಲಿ 8 ಮ್ಯಾಚ್ ಗೆದ್ದಿದ್ದಾರೆ. ಟ್ರಾವಿಸ್ ಹೆಡ್ ಅವರು ಲಾಸ್ಟ್ ಮ್ಯಾಚ್ ಅಲ್ಲಿ ಪ್ರಿನ್ಸ್ ಯಾದವ್ ಅವರ ಬಾಲ್ ಅಲ್ಲಿ ಔಟ್ ಆಗಿದ್ರು. ಹಾಗೆ ಅಭಿಷೇಕ್ ಶರ್ಮಾ ಅವರು ಮೊಹಮ್ಮದ್ ಶಮಿ ಬೌಲಿಂಗ್ ಅಲ್ಲಿ ಸ್ವಲ್ಪ ಕಷ್ಟಪಡ್ತಾರೆ. ಹಾಗೆ ರಿಷಬ್ ಪಂತ್ ಅವರು ಹರ್ಷಲ್ ಪಟೇಲ್ ಬೌಲಿಂಗ್ ಗೆ ಕಷ್ಟಪಡ್ತಾರೆ. 3 ಸರಿ ಕೂಡ ಔಟ್ ಆಗಿದ್ದಾರೆ. ಇವತ್ತಿನ ಮ್ಯಾಚ್ ಬಗ್ಗೆ ನನ್ನ ಪ್ರಿಡಕ್ಷನ್ ಏನಂತಂದ್ರೆ ಇಶಾನ್ ಕಿಶನ್ ಹಾಗೆ ನಿಕೋಲಸ್ ಪೂರನ್ ಅವರು ಚೆನ್ನಾಗಿ ಆಡ್ತಾರೆ ಅಂತ ನನ್ಗನ್ನಿಸ್ತಾ ಇದೆ. ಇನ್ನು ಬೌಲಿಂಗ್ ಬಗ್ಗೆ ಮಾತಾಡೋದ್ರೆ ಹರ್ಷಲ್ ಪಟೇಲ್ ಹಾಗೆ ಇಶಾನ್ ಮಲಿಂಗ ಅವರು ಚೆನ್ನಾಗಿ ಮಿಂಚ್ತಾರೆ ಅಂತ ಹೇಳ್ತೀನಿ. ಹೈಯೆಸ್ಟ್ ವಿಕೆಟ್ ಪಡ್ಕೊಳ್ಳೋದ್ರಲ್ಲಿ ಅವರು ಯಶಸ್ವಿ ಆಗ್ತಾರೆ. ಈ ಮ್ಯಾಚ್ ನ ಯಾರು ಗೆಲ್ತಾರೆ ಅಂತ ಹೇಳಿದ್ರೆ ಲಕ್ನೋ ಸೂಪರ್ ಜೈಂಟ್ಸ್. ನಿಮ್ಗೆ ಆಶ್ಚರ್ಯ ಆಗ್ಬೋದು ಯಾಕಪ್ಪ ಹಿಂಗ್ ಹೇಳ್ತಾ ಇದ್ದಾರೆ ಅಂತ. ಬಟ್ ನನಗೆ ಅನಿಸ್ತಾ ಇರೋದು ಇದೆಲ್ಲಾ ಸ್ಟಾಟಿಸ್ಟಿಕ್ ನೋಡಿದ್ಮೇಲೆ ಲಕ್ನೋ ಸೂಪರ್ ಜೈಂಟ್ಸ್ ಗೆಲ್ತಾರೆ ಅಂತ ನನ್ಗನ್ನಿಸ್ತಾ ಇದೆ. ನೋಡೋಣ ಮ್ಯಾಚ್ ಮುಗಿದ್ಮೇಲೆ. ಸೊ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಮ್ಯಾಚ್ ನ ಪ್ರಿಡಕ್ಷನ್. ಸೊ ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಗೆ ಏನಾದ್ರೂ ಹೇಳ್ಬೇಕು ಅಂತಂದ್ರೆ ದಯವಿಟ್ಟು ಕಮೆಂಟ್ ನಲ್ಲಿ ತಿಳಿಸಿ, ನಾನು ರಿಪ್ಲೈ ಮಾಡ್ತೀನಿ. ಇಷ್ಟ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬೈ ಬೈ.